ತಮಗೆಲ್ಲರಿಗೂ ಪ್ರಣಾಮಗಳು. ವಿಸ್ಮಯ ಪ್ರಕೃತಿ ಲೀಲೆ. ಪ್ರಕೃತಿ ಎಂದರೆ ಸ್ವಯಂ ಸಮಸ್ತ ಸಕಲ ಸೌಂದರ್ಯಗಳನ್ನು ಅರಳಿಸುವ ದಿವ್ಯಶಕ್ತಿ ಸ್ವರೂಪಿಯಾಗಿದೆ. ವಿಶಾಲ ವಿಶ್ವಮಂಡಲದಲ್ಲಿ ಎಲ್ಲಿ ನೋಡಿದಡಲ್ಲಿ ಸೂಕ್ಷ್ಮ ಕಲೆಗಳೇ ತುಂಬಿ ತುಂಬಿ ನಿಂತಿವೆ. ಪ್ರಕೃತಿ ನಿತ್ಯ ನೂತನವಾಗಿ ಸಮೃದ್ಧವಾಗಿ ಸಂಪದ್ಭರಿತವಾಗಿ ತುಂಬಿದೆ. ಆದರೆ ನೋಡುವ ದಿವ್ಯ ಕಲೋಪಾಸಕನಿಗೆ ಅವ್ಯಕ್ತ ಶಕ್ತಿಯಿಂದ ಹೊರಹೊಮ್ಮುವ ದಿವ್ಯ ಕಲೆಗಳು ಅಗಣಿತ ಅನಂತ. ಶಬ್ದಾತೀತ, ವರ್ಣನಾತೀತ, ಗುಣಾತೀತ, ಭಾವನಾತೀತವಾಗಿವೆ. ಹೇಗೆಂದರೆ ಅಪರಿಮಿತ ಆಕಾಶದಲ್ಲಿ ಅಗಣಿತ ನಕ್ಷತ್ರಗಳನ್ನು ಹೊಳೆಯುವಂತೆ ಮಾಡಿದ ಸರ್ವವ್ಯಾಪಕ ಆ ಕಲಾ ಸಾರ್ವಭೌಮನು ಯಾರು? ದಿವ್ಯ ಆಕಾಶವೆಂಬ ಹಾಳೆಯಲ್ಲಿ ರಂಗು ರಂಗಿನ ಚಿತ್ರ ವಿಚಿತ್ರಗಳನ್ನು ಸೃಷ್ಟಿಸಿ ಸಮಸ್ತ ಮಾನವ ಕುಲಕ್ಕೆ ಪರಮಾಶ್ಚರ್ಯಗೊಳಿಸುವ ಆ ಜಾದುಗಾರನು ಎಲ್ಲಿದ್ದಾನೆ? ಭವ್ಯ ಆಕಾಶದಲ್ಲಿ ತೇಲಿ ಬರುವ ಮೇಘಗಳ ಜೊತೆ ಕೋಲ್ಮಿಂಚು, ಗುಡುಗು, ಸಿಡಿಲು, ಬಿರುಗಾಳಿ ಬೀಸುತ್ತಾ ಬರುವ ಆ ಮೂಡಿಗಾರನು ಯಾರು? ಒಬ್ಬ ಸೂರ್ಯನೇ ಆಕಾಶದಲ್ಲಿ ತೇಲಿ ಅನೇಕ ಲೋಕಗಳನ್ನು ಆಕರ್ಷಿಸಿ ಪ್ರಕಾಶಿಸಿ ಭೂಮಂಡಲದಲ್ಲಿ ಸರ್ವಜೀವಿಗಳಿಗೆ ಚೈತನ್ಯ ಶಕ್ತಿ ತುಂಬುವ ಆ ಊರ್ಜಾ ಜ್ಞಾನ ಭಾಸ್ಕರನ ಭವ್ಯ ಪ್ರಜ್ವಲ ಹೇಗಿದೆ? ಋತುಗಳನ್ನು ಬದಲಿಸಿ ಶರೀರದ ಕೋಶಗಳನ್ನು ಪರಿವರ್ತಿಸಿ ಸಾಗರವನ್ನೇ ಆನಂದೋತ್ಸಾಹದಲ್ಲಿ ನೃತ್ತಿಸುವ, ತರು ಮರ ಬಳ್ಳಿಗಳ ವನಸಿರಿಯ ಅರಳಿಸುವ, ಪೂರ್ಣಚಂದ್ರನ ಮಹಿಮೆಯ ಹಿಂದಿರುವ ಆ ಲೀಲಾ ಪುರುಷೋತ್ತಮನು ಯಾರು? ಸ್ಥೂಲಕ್ಕೆ ಸ್ಥೂಲ, ಸೂಕ್ಷ್ಮಕ್ಕೆ ಸೂಕ್ಷ್ಮ, ಗಹನಕ್ಕೆ ಗಹನ, ವಿಸ್ತಾರಕ್ಕೆ ವಿಸ್ತಾರವಾಗಿ ಸೃಷ್ಟಿಯ ಸಮಸ್ತ ಲೋಕಗಳು ಬಯಲ ಆಕಾಶದಲ್ಲಿ ತೇಲಿ ಚಲಿಸುವ ಆ ಗುರುತ್ವಾಕರ್ಷಣ ಶಕ್ತಿಯ ಮುಖ್ಯ ಕೇಂದ್ರ ರಹಸ್ಯ ಯಾವುದು, ಎಲ್ಲಿದೆ? ಕಾಣದ ಸೂಕ್ಷ್ಮ ಬಯಲಲೋಕದಿಂದ ವೈವಿಧ್ಯಮಯ ಜೀವಜಂತುಗಳನ್ನು ಈ ಪೃಥ್ವಿ ಎಂಬ ದೇವಲೋಕಕ್ಕೆ ಅನುಭವಿಸಿ ಆನಂದಿಸಲಿಕ್ಕೆ ನಮ್ಮನ್ನೆಲ್ಲ ಕಳಿಸಿರುವ ಆ ಸೂತ್ರಧಾರನು, ದಿವ್ಯ ಕಲಾಕಾರನು, ಯೋಗೀಶ್ವರನು ಯಾರವನು? ಈ ಮಣ್ಣೆ ಅಕ್ಷಯ ಪಾತ್ರೆಯ ಮಾಡಿ ಸಮಸ್ತ ಜೀವಿಗಳ ಸಂತೃಪ್ತಿಗೆ ಶಾಲ್ಯಾನ್ನ, ಮಧುರಾನ್ನ, ಪಕ್ವಾನ್ನಗಳ ಭಂಡಾರ ಮಾಡಿ ಸಮಸ್ತ ಮಾನವನ ಸಮೃದ್ಧಿಗೆ ಮತ್ತು ಮನೋವಾಂಛಿತ ಫಲಗಳ ಪ್ರಾಪ್ತಿಗೆ ಜಡವಾದ ಕಲ್ಲು ಮಣ್ಣಿನಲ್ಲೇ ಸಮೃದ್ಧ ಸಂಪತ್ತುಗಳನ್ನಿರಿಸಿದ ಆ ಸೋಜುಗಾರನು ಯಾರು? ಪ್ರಕೃತಿಯಲ್ಲಿ ಹಸಿರು, ದೇಹದಲ್ಲಿ ಉಸಿರು, ಅನ್ನದಲ್ಲಿ ರುಚಿ, ನೀರಿನಲ್ಲಿ ಸ್ವಾದ, ಹಣ್ಣಿನಲ್ಲಿ ವೈವಿಧ್ಯ ರುಚಿಸ್ವಾದ, ಶರೀರದಲ್ಲಿ ಬಗೆ ಬಗೆಯ ಬಣ್ಣಗಳನ್ನು ಬರೆಯುವ ಆ ಅದ್ಭುತ ರಸಭರಿತ ಸೌಂದರ್ಯ ನಿಧಿ ಕಲಾವಲ್ಲಭ ಯಾರಿದ್ದಾನೆ ಎಂದರೆ ಪ್ರಕೃತಿ ಮಾತೆಯ ಪವಿತ್ರ ಮಡಿಲಲ್ಲಿ ಸರ್ವದೇವತೆಗಳೇ ವಾಸ ಮಾಡಿದ್ದಾರೆ. ಹೇಗೆಂದರೆ ಜ್ಞಾನದೇವತಾ ಮಾತಾ ಸರಸ್ವತಿ ದಿವ್ಯ ಪ್ರಕೃತಿಯ ಸೃಷ್ಟಿಯಲ್ಲಿ ವಿರಾಜಮಾನಳಾಗಿ ಸ್ವಯಂ ವೈವಿಧ್ಯಮಯವಾಗಿ ಸಂಗೀತ ನಾದ ಸ್ವರೋತ್ಪತ್ತಿ ಮಾಡುತ್ತಾಳೆ. ಏಕಾಗ್ರ ಚಿತ್ತದಿಂದ ಕೇಳಬೇಕು ಅಷ್ಟೇ. ಬೀಸುವ ಗಾಳಿಯಲ್ಲಿ, ಭೋರ್ಗರೆಯುವ ನದಿಗಳಲ್ಲಿ, ಪಕ್ಷಿಗಳ ಕಲರವ ನಾದದಲ್ಲಿ, ಪ್ರಶಾಂತ ವಾತಾವರಣದಲ್ಲಿ ಧ್ವನ್ಯಾತ್ಮಕ ದಿವ್ಯನಾದಗಳು ಕೇಳಿಬರುತ್ತವೆ. ಹಾಗೆ ಶುಭ ಸಮೃದ್ಧಿಯ ಸಂಕೇತ, ಸಕಲ ಸಂಪತ್ತಿನ ಭಂಡಾರ, ಸರ್ವರೂಪಗಳಿಗೆ ಸುಂದರ ಮಹಾಸ್ವರೂಪ, ಬೇಡಿದವರಿಗೆ ಬೇಡಿದ್ದನ್ನು ಕೊಡುವ ಕಾಮಧೇನು ಕಲ್ಪವೃಕ್ಷ, ದಯಾ ಕರುಣ ವಾತ್ಸಲ್ಯ ಸ್ನೇಹಮಯಿ ಮಾತಾ ಪ್ರಕೃತಿಯೇ ಸಾಕ್ಷಾತ್ ಶ್ರೀ ಲಕ್ಷ್ಮಿಯಾಗಿದ್ದಾಳೆ. ಮತ್ತು ಸಹಸ್ರಬಾಹು, ಸಹಸ್ರಶೀರ್ಷಃ ಚಕ್ಷು, ಸಹಸ್ರ ಪಾದಗಳುಳ್ಳ ದೈವೀ ಮಾಯಾಶಕ್ತಿ ಸ್ವರೂಪಿಣಿ, ಉದರಕ್ಕೆ ಅನ್ನ, ನೆತ್ತಿಗೆ ಜ್ಞಾನಾನ್ನ ಕೊಡುವ, ಸಿದ್ಧಿಬುದ್ಧಿ ಅನುಗ್ರಹಿಸುವ ಜಗನ್ಮಾತಾ ಪಾರ್ವತಿಯ ದಿವ್ಯ ಲೀಲಾ ಆವಾಸ ಸ್ಥಾನ ಈ ಪುಣ್ಯ ಪ್ರಕೃತಿಯಾಗಿದೆ. ಇಷ್ಟೇ ಏಕೆ, ಇಲ್ಲಿ ಸಮೃದ್ಧ ಸಸ್ಯಶ್ಯಾಮಲೆ, ದಿವ್ಯ ವನಸ್ಪತಿ ಔಷಧಿಗಳು, ಹಸಿರಿನ ಸಮೃದ್ಧಿ, ಸೃಷ್ಟಿಕರ್ತೆ ಪರಬ್ರಹ್ಮೆಯಾಗಿ ಪ್ರಕೃತಿಯ ಸಂತುಲನವನ್ನು ಸಂರಕ್ಷಿಸುವ, ನಿಯಂತ್ರಿಸುವ, ಪೋಷಿಸುವ ಶಕ್ತಿ ಮಹಾವಿಷ್ಣುವಾಗಿ ಹೊಸ ಸೃಷ್ಟಿಗೆ ಹಳೆಯದನ್ನು ನಾಶಗೊಳಿಸುವ ಮಹಾರುದ್ರೆಯಾಗಿ ಪ್ರಕೃತಿ ಮಾತೆ ಕಾರ್ಯ ಮಾಡುತ್ತಾಳೆ. ಸಮಸ್ತ ದೇವತೆಗಳ ದಿಗ್ದರ್ಶನ ಯೋಗಮಾಯಾ ಪ್ರಕೃತಿಯಿಂದಲೇ ಅವರೆಲ್ಲರ ಸಿದ್ಧಿ ಕಾರ್ಯಗಳು ಅಭಿವ್ಯಕ್ತಗೊಳ್ಳುತ್ತವೆ.
ಪ್ರಪಂಚದ ಸಮಸ್ತ ಧರ್ಮಗಳು, ಸಕಲ ದೇವತೆಗಳು, ಹಲವಾರು ಅಲೌಕಿಕ ದಿವ್ಯ ಶಕ್ತಿಗಳ ದರ್ಶನ ಸದ್ಭಾವದಿಂದ ಪ್ರಕೃತಿಯ ದರ್ಶನ ಸ್ಪರ್ಶನ ಮಾತ್ರದಿಂದ ದೊರಕುತ್ತದೆ. ಯಾಕೆಂದರೆ ಲೋಕಾಂತರ, ಕಾಲಾಂತರ, ಯುಗಾಂತರದಿಂದ ಸಕಲ ಸೂಕ್ಷ್ಮ ಜೀವಾತ್ಮರಿಗೆ ಎಷ್ಟೇ ಪ್ರಕಾರದ ಶರೀರಗಳು ಧಾರಣೆ ಮಾಡಿಕೊಂಡು ವಿಶ್ವದಲ್ಲಿ ಎಷ್ಟೇ ಲೋಕ ಸುತ್ತಿದರೂ ದಿವ್ಯ ರಸಾನುಭೂತಿ ಅನುಭವಿಸುವುದಕ್ಕೆ, ಪರಾಜ್ಞಾನ ಪಡೆಯುವುದಕ್ಕೆ, ಜನ್ಮ ಜನ್ಮಾಂತರಗಳ ವಾಸನಗಳ ಕ್ಷಯ, ಸಕಲ ಬಂಧನಗಳಿಂದ ಮುಕ್ತನಾಗುವುದಕ್ಕೆ ಮತ್ತೆ ಭೂಸ್ವರ್ಗವಾಗಿರುವ ಮಹಾತಾಯಿಯ ದಿವ್ಯ ಮಡಿಲಿಗೆ ಬರಲೇಬೇಕಾಗುತ್ತದೆ. ಆಗ ಸೂಕ್ಷ್ಮ ಜೀವನ ಯಾತ್ರ ಪರಿಸಮಾಪ್ತಿಯಾಗುತ್ತದೆ. ಇದು ಈ ದಿವ್ಯ ದೇವ ಪ್ರಕೃತಿ ಮಾತೆಯ ಮಹಿಮೆಯಾಗಿದೆ. ಆದ್ದರಿಂದಲೇ ಅಮೃತ ಕುಡಿದು ಅಮರರಾದ ದೇವತೆಗಳು, ಶಕ್ತಿ ಸಿದ್ಧಿ ಪಡೆದು ವರ ಅನುಗ್ರಹ ನೀಡುವ ದೇವತೆಗಳು ಕೂಡ ಈ ಪವಿತ್ರ ಭೂಮಾತೆಯ ಸನ್ನಿಧಿಗೆ ಬರಲಿಕ್ಕೆ ಇಚ್ಛಿಸುತ್ತಾರೆ, ಪ್ರಾರ್ಥಿಸುತ್ತಾರೆ. ಪ್ರಕೃತಿ ಎಂದರೆ ವಿಶ್ವ ಬ್ಯಾಂಕಿಗಿಂತ ಶ್ರೇಷ್ಠ ಬ್ಯಾಂಕು. ಯಾಕೆಂದರೆ ಒಂದು ಬೀಜ ನಾವು ಮಣ್ಣಲ್ಲಿ ಇಟ್ಟರೆ ಕೆಲವೇ ದಿನಗಳಲ್ಲಿ ಉದಾರವಾಗಿ ಸಾವಿರಾರು ಬೀಜ ಮಾಡಿಕೊಡುವ ಪರಮೋತ್ಕೃಷ್ಟ ಪ್ರಾಮಾಣಿಕ ಬ್ಯಾಂಕ್ ಆಗಿದೆ. ಭೂಮಂಡಲದಲ್ಲಿ ಸಮಸ್ತ ಮಾನವ ಕುಲ ಕೈಚಾಚಿ ಇನ್ನೊಬ್ಬರಿಗೆ ಬೇಡುತ್ತದೆ. ಬೇಡದೆ ಮತ್ತು ಯಾರಿಂದಲೂ ಯಾವುದನ್ನು ಅಪೇಕ್ಷಿಸದೆ ಯಾವಾಗಲೂ ಕೊಡುವುದು ಒಂದು ಮಹಾಗುಣ, ಮಹಾದಾನಿ ಭೂಮಾತೆ ಪ್ರಕೃತಿಯಲ್ಲಿ ಮಾತ್ರ ಇದೆ. ಆದ್ದರಿಂದಲೇ ಮಾನವ ಕುಲ ಆರೋಗ್ಯಪೂರ್ಣವಾಗಿ ಸಂತೋಷ ಸಂಭ್ರಮದಿಂದ ಬಾಳಲಿಕ್ಕೆ ಪೃಥ್ವಿಯಂಥ ಲೋಕ ಸಿಗುವುದು ಅಪರೂಪ. ಇಲ್ಲಿ ಬೆಲೆ ಕಟ್ಟಲಿಕ್ಕೆ ಆಗದಂಥ ಶುದ್ಧವಾಯು, ನಿತ್ಯ ನಮ್ಮನ್ನು ಸ್ಪರ್ಶಿಸಿ ಸ್ವರ್ಗ ಸುಖ ನೀಡುವ ಸೂರ್ಯ, ನಾವು ಕುಡಿಯುವ ಸ್ವಚ್ಛ ಜಲ, ನಮಗೆಲ್ಲ ಸುವರ್ಣ ಅವಕಾಶ ಕೊಟ್ಟ ಆಕಾಶಕ್ಕೆ ಯಾವಾಗಲೂ ನಾವು ಮಾನವ ಕುಲ ಉಪಕೃತವಾಗಿರಬೇಕು. ನಿತ್ಯ ಸಂಜೀವಿನಿಯಾಗಿರುವ ಈ ಸ್ವರ್ಣ ಭೂಮಂಡಲಕ್ಕೆ ನಮ್ಮನ್ನು ಆಹ್ವಾನಿಸಿರುವ ದಿವ್ಯ ಶಕ್ತಿ ಮಾತೆಯ ಕೃಪೆಯಾಗಿದೆ. ವಿಜ್ಞಾನಕ್ಕೆ ನಿಲುಕದ, ಪಾಂಡಿತ್ಯಕ್ಕೆ ಸಿಗದ, ಬುದ್ಧಿಗೆ ಅತೀತ, ಭಾವಕ್ಕೆ ಅಪರಿಮಿತವಾದ ಪ್ರಕೃತಿಯ ವಿಸ್ಮಯ ಲೋಕದಲ್ಲಿ ನಿತ್ಯ ನಡೆಯುವ ಬಗೆ ಬಗೆಯ ಚಮತ್ಕಾರಗಳನ್ನು ನೋಡುವುದೇ ಒಂದು ಮಹಾ ಧ್ಯಾನೋಪಾಸನೆಯಾಗಿದೆ. ಪ್ರಕೃತಿ ಎಂದರೆ ಸಾಮಾನ್ಯವಲ್ಲ. ಸೃಜನಾತ್ಮಕವಾಗಿ ಹೊಸ ಹೊಸ ವಸ್ತುಗಳನ್ನು ಸ್ವಯಂ ರಚಿಸುವುದು, ವಿನೂತನವಾಗಿ ಸುಂದರ, ಅದ್ಭುತ, ಆಶ್ಚರ್ಯಕರವಾಗಿ ಸೃಷ್ಟಿಸುವುದು ಮತ್ತು ಪ್ರತಿಯೊಂದನ್ನೂ ಕೆಡದಂತೆ ಅದನ್ನು ಪರಿವರ್ತನೆಗೊಳಿಸಿ ಶುದ್ಧಗೊಳಿಸುವ ದಿವ್ಯಶಕ್ತಿಯಾಗಿದೆ. ಪ್ರಪಂಚದ ಸಮಸ್ತ ಮಾನವ ಕುಲ ಕಲ್ಯಾಣಕ್ಕಾಗಿ, ಜಗದೋದ್ಧಾರಕ್ಕಾಗಿ, ಪರೋಪಕಾರಕ್ಕಾಗಿ ನಿಷ್ಕಾಮ ಕಾರ್ಯ ಮಾಡುವ ಪ್ರತ್ಯಕ್ಷ ದೇವತೆ ಅಸೀಮ ಪ್ರಕೃತಿಯಾಗಿದೆ. ಆದ್ದರಿಂದಲೇ ಪೃಥ್ವಿಯೇ ನಮ್ಮ ತಾಯಿ, ಆಕಾಶವೇ ನಮ್ಮ ತಂದೆ, ಸೂರ್ಯಚಂದ್ರರೇ ನಮ್ಮ ಗುರು, ಋತುಮಾನಗಳೇ ನಮ್ಮ ಅತಿಥಿಗಳು, ಜಲ ವಾಯುವೇ ನಮ್ಮ ದೈವ, ಮೇಘಮಂಡಲದಿಂದ ಬರುವ ಮಳೆಯೇ ಪರಮಾಪ್ತ, ಅನ್ನವೇ ಬ್ರಹ್ಮ, ಜಲವೇ ವಿಷ್ಣು, ಜ್ಞಾನವೇ ಮಹೇಶ್ವರ. ಇದೆಲ್ಲವನ್ನು ಅನುಭವಿಸಿ ಪರಮಾನಂದದಲ್ಲಿ ಇರುವವನೇ ಸದಾಶಿವನಾಗಿದ್ದಾನೆ. ಇದು ಮಾನವ ಕುಲ ಮತ್ತು ದಿವ್ಯ ಪ್ರಕೃತಿಯ ಮಧ್ಯೆ ಇರುವ ಘನಿಷ್ಠ ಅಲೌಕಿಕ ಪವಿತ್ರ ಸಂಬಂಧವಾಗಿದೆ. ಜೀವನದಲ್ಲಿ ಭರವಸೆ, ಕಷ್ಟ ಸಮಯದಲ್ಲಿ ಧೈರ್ಯ, ಶರೀರದ ಸರ್ವಾಂಗಗಳಿಗೆ ಪುಷ್ಟಿ, ಕಠಿಣ ಕಾಲದಲ್ಲಿ ಆತ್ಮಸ್ಥೈರ್ಯ, ಅನೇಕ ಜಟಿಲ ಸಮಸ್ಯೆಗಳ ಪರಿಹಾರಕ್ಕೆ ಉತ್ತಮ ವಿಚಾರ ಅನುಗ್ರಹಿಸುವ ಮಾತೃಸ್ವರೂಪಿ ದಿವ್ಯ ಪ್ರಕೃತಿಯಾಗಿದೆ. ಹೀಗೆ ಬದುಕಿನಲ್ಲಿ ಅನೇಕ ಪ್ರಕಾರದ ಸರ್ವೋತ್ತಮ ಶಿಕ್ಷಣ ಕಲಿಸಿ ನಿರಂತರ ಮಾರ್ಗದರ್ಶನ ಮಾಡುವ ತ್ರಿಕಾಲ ಜ್ಞಾನವುಳ್ಳ ಸರ್ವೇಶ್ವರಿ ಮಹಾಮಾತೆ ಭೂಮಂಡಲದಲ್ಲಿ ಪ್ರಥಮ ಆದಿಗುರುವಾಗಿದ್ದಾಳೆ. ಹೇಗೆಂದರೆ ಈ ಸುಂದರ ಭೂಮಿಯ ಮೇಲೆ ಬುದ್ಧಿವಂತನಾದ ಮನುಷ್ಯನಿಗೆ ತನ್ನ ಶರೀರದ ಬಲ, ಸಂಪತ್ತು, ಜ್ಞಾನ, ಪಾಂಡಿತ್ಯ, ಸ್ಥಾನಮಾನ, ವರ್ಗವರ್ಣಗಳ ಅಹಂಕಾರ ತಾಳಿ ಯಾರ ಮಾತು ಕೇಳದೆ ನಡೆದರೆ ಕೊನೆಗೆ ಪ್ರಕೃತಿ ಮಾತೆಯೇ ನಮಗೆ ಪಾಠ ಕಲಿಸುತ್ತಾಳೆ. ಇದು ಶಾಶ್ವತ ಸತ್ಯ. ಎಂತಲೇ ಸತ್ಯಮೇವ ಜಯತೆ ಎಂದರು ಭಾರತೀಯ ಋಷಿಗಳು. ಪ್ರಕೃತಿ ಎಂದರೆ ಕೇವಲ ಬಾಹ್ಯ ಕಣ್ಣಿಗೆ ಕಾಣುವ ಸೃಷ್ಟಿ ಸೌಂದರ್ಯವಲ್ಲ, ಇದೊಂದು ಅತ್ಯದ್ಭುತ ಶಕ್ತಿಪುಂಜ. ಈ ದಿವ್ಯ ಶಕ್ತಿಯ ಆದಿ ಅಂತ್ಯ ತಿಳಿಯುವುದು ಅಸಾಧ್ಯ. ಆದರೂ ಇಂಥ ಶಕ್ತಿ ಮಾತೆಯ ಮಡಿಲಲ್ಲಿ ಸದಾ ಸುಖಶಾಂತಿಯಿಂದಿರುವ ಮಾನವ ಕುಲವೇ ಧನ್ಯ. ಇದು ಮಾನವ ಜನ್ಮದ ಅದೃಷ್ಟ. ದಿವ್ಯ ಪ್ರಕೃತಿ ಮಾನವನ ತಪ್ಪುಗಳನ್ನು ನೋಡದೆ
ವಿಶಾಲ ಹೃದಯದಿಂದ ಪ್ರೀತಿ ವಾತ್ಸಲ್ಯದಿಂದ ಪೋಷಿಸಿ ಸಂರಕ್ಷಿಸುವ ಮಹಾದಿವ್ಯ ಪ್ರಕೃತಿ ಮಾತೆಗೆ ನಮೋ ನಮಃ. ನಮೋ ನಮಃ. ನಮೋ ನಮಃ.